ಗಜಲ್ ಗುಚ್ಛದ ಮೂರನೇ ಸಂಚಿಕೆಗೆ ಎಲ್ಲ ಗಜಲ್ ಪ್ರಿಯರಿಗೆ ಸ್ವಾಗತ. ನಮಸ್ಕಾರ. ನಾನು ಡಾಕ್ಟರ್ ಅರ್ಜುನ್ ಬಂಗನ್ನವರ್. ಇದಕ್ಕಿಂತ ಮೊದಲು 2 ಸಂಚಿಕೆಗಳನ್ನು ನಾನು ತಮ್ಮ ಮುಂದೆ ಅರ್ಪಿಸಿರುವೆ. ಇದು ಮುಂದುವರಿದದ್ದು. ಸಾಹಿರ್ ಲುಧಿಯಾನಿ ಅವರ ಗಜಲ್ಗಳನ್ನೇ ಯಥಾವತ್ತಾಗಿ ತಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ಅದರ ರೂಪಾಂತರವನ್ನು ನಾನು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಅವುಗಳ ಜೊತೆಗೆ ನನ್ನದೇ ಆದ ಶೈಲಿಯಲ್ಲಿ ರಚನೆ ಮಾಡಿದಂತಹ ಕನ್ನಡದಲ್ಲಿಯ ಗಜಲನ್ನು ಕೂಡ ನಾನು ತಮ್ಮ ಮುಂದೆ ಪ್ರಸ್ತಾವ ಮಾಡ್ತಾ ಇದ್ದೇನೆ. ಅದನ್ನೇ ಮುಂದುವರಿಸಿಕೊಂಡು ಈ ಹಿಂದೆ ಪ್ರಸ್ತಾಪಿಸಿದ 2 ಗಜಲ್ಗಳಲ್ಲಿ ಸಾಮಾನ್ಯವಾಗಿ ಅದು ಪ್ರೇಮಿಗಳ ಪ್ರೇಮ ಕುರಿತು ಜನಸಾಮಾನ್ಯರ ಜಗತ್ತಿನ ನಿಲುವೇನಿದೆ, ತಕರಾರುಗಳೇನಾಗ್ತಾ ಇರ್ತಾವ, ಪ್ರೇಮಿಗಳು ಪ್ರೇಮದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ಯಾವ ರೀತಿಯಾಗಿ ಸಿದ್ಧರಾಗಿರ್ತಾರೆ ಮತ್ತು ಪ್ರೇಮ ನಿಷ್ಠರಾಗಿರ್ತಾರೆ ಅನ್ನೋದನ್ನ ಹಿಂದಿನ 2 ಗಜಲದಲ್ಲಿ ನೋಡಿವೆ. ಇದು 3ನೇ ಗಜಲ. ಅವುಗಳ 2ಕ್ಕಿಂತ ಇದು ಭಿನ್ನವಾಗಿದೆ. ಇದು ಸಾಮಾನ್ಯವಾಗಿ ಮನುಷ್ಯನ ಬದುಕು, ಜೀವನದ ಬಗ್ಗೆ ಸಾಹಿರ್ ಅವರು ಇಲ್ಲಿ ಹಲವಾರು ರೀತಿಯಲ್ಲಿ ವಿಷಯವನ್ನ ಹೇಳ್ತಾರೆ. ಜೀವನವು ಹಲವಾರು ಆಯಾಮಗಳನ್ನು ಹೊಂದಿದೆ. ಅವುಗಳನ್ನು ಮನುಷ್ಯ ಬಹಳ ಹತ್ತಿರದಿಂದ ಅನುಭವಿಸುವನು. ಬದುಕು ಲೋಕದ ವ್ಯವಹಾರಗಳ ಭಾರ ಹೊತ್ತು ನಡೆದಿದೆ. ಅದಕ್ಕೆ ದಿಕ್ಕು ದಿಶೆ ತಿಳಿದಿಲ್ಲ. ಇನ್ನೂ ಈ ಬದುಕಿನ ರಂಗಿನ ಭಾರವನ್ನು ಎಲ್ಲಿವರೆಗೆ ಹೊರುವುದು? ಆತ್ಮವನ್ನು ನಿದ್ರೆಯಿಂದ ಜಾಗೃತಿಗೊಳಿಸುವ ಅಗತ್ಯವಿದೆ. ಪ್ರೇಮವು ರಣರಂಗದಲ್ಲಿ ಅಂತ್ಯ ಹೊಂದಿದರೆ ಬದುಕು ನಮಗೆ ಅಪರಿಚಿತರಂತೆ ಕಾಣುವುದು. ಮನುಷ್ಯ ಬದುಕಿನೊಂದಿಗೆ ಹೀಗೆ ಸಾಗಬೇಕು. ನಾವು ಜನರ ಮಧ್ಯೆ ಇದ್ದುಕೊಂಡು ಅವರು ನಮಗೆ ಅಪರಿಚಿತರಂತೆ ಕಾಣಿಸ್ತಾ ಇರ್ತಾರೆ ಮತ್ತು ಪರಿಚಿತರಂತೆ ನಾವು ಬದುಕನ್ನು ಸಾಗಿಸ್ಕೊಂಡ ಹೋಗ್ತೇವೆ. ಈ ಹಿನ್ನೆಲೆಯಲ್ಲಿ ಸಾಹಿರ್ ಲುಧಿಯಾನಿ ಅವರು ಪ್ರಸ್ತುತಪಡಿಸಿದಂತಹ ಗಜಲವನ್ನ ನಾನು ಈ ರೀತಿಯಾಗಿ ಮಂಡಿಸ್ತಾ ಇದ್ದೇನೆ. ಸಾಹಿರ್ ಅವರು ಹೇಳ್ತಾರ, देखा है जिंदगी को कुछ इतने करीब से, देखा है जिंदगी को कुछ इतने करीब से, चेहरे तमाम लगने हैं अजीब से, चेहरे तमाम लगने लगे हैं अजीब से. ಇಲ್ಲಿ ನೋಡಿ, ಅವರ ಒಂದು ಈ ಗಜಲದ ಮೊದಲಿದು ಶಾಹಿರಿ ಅಥವಾ ಮೊದಲೇ ಶೇರ್ ಅಂತ ಕರಿತೇವೆ ನಾವು. ಶಾಹಿರಿನೂ ಆಗ್ತಿದೆ. ಈ ಶೇರ್ದಲ್ಲಿ ಮೊದಲೇ ಮಿಶ್ರ, ಇದು ಗಜಲದ ಮೊದಲೇ ಮತ್ಲ ಇದು. ಅದರದ ಮೊದಲೇ ಮಿಶ್ರದಲ್ಲಿ देखा है जिंदगी को कुछ इतने करीब से, ಎರಡನೇದರಲ್ಲಿ ಏನ್ ಬರ್ತದೆ, ಚೆಹರೆ ತಮಾಮ್ ಲಗ್ನೆ ಲಗೆ ಹೈ ಅಜೀಬ್ ಸೆ, ಇತನೆ ಕರೀಬ್ ಸೆ ಹೈ ಅಜೀಬ್ ಸೆ. ಇತ್ನೆ ಮತ್ತು ಹೈ ಏನಿದೆ ಇದು ಕಾಫಿಯಾ. ಇದು ಮುಂದೆ ಕರೀಬ್ ಸೆ ಅಜೀಬ್ ಸೆ ಅಂತ ಬರ್ತಿದೆಯಲ್ಲ, ಪ್ರಾಸ ಏನು ಬರ್ತಿದೆ, ಅದಕ್ಕೆ ನಾವು ರದೀಫ್ ಅಂತ ಕರಿತೇವೆ. ಇಲ್ಲಿ ನೋಡು, 2 ಲೈನ್ಗಳಲ್ಲಿ ಪ್ರೆಸೆಂಟ್ ಮಾಡಿದಂತಹ ವಿಷಯ ವಸ್ತು ಏನಿದೆ ಇದು ಸಂಪೂರ್ಣವಾಗಿದೆ. ಅದಕ್ಕೆ ಇದನ್ನ 2 ಪಂಕ್ತಿ, ಇದನ್ನ ಉರ್ದುದಲ್ಲಿ ಶೇರ್ ಅಂತ ಕರೀತಾರೆ. ಅದು ತನ್ನ ವಿಷಯವನ್ನ ಸಂಪೂರ್ಣವಾಗಿ ಸಿಸ್ಟಮೆಟಿಕ್ ಆಗಿ ಪ್ರೆಸೆಂಟ್ ಮಾಡಿತ್ತಂದ್ರೆ ಅದನ್ನು ದ್ವಿಪಂಕ್ತಿಯ ಕವನ ಅಂತ ಕರೀತಾರೆ. ಅದಕ್ಕೆ ಶಾಹಿರಿ ಅಂತಾನು ಕರೀತಾರೆ. ಸೊ ಅವರ ಗಜಲದ ಮೊದಲೇ ಶಾಹಿರಿ. ಇಂತಹ ಹಲವಾರು ಶಾಹಿರಿಗಳಿಂದ ಕೂಡಿ ಗಜಲ್ ಆಗ್ತಿದೆ. ಅದು ಬೆಸ ಸಂಖ್ಯೆಯಲ್ಲಿ ಅದು 5 ಶಾಹಿರಿಗಳಿರ್ಬೋದು ಅಥವಾ 7 ಶಾಹಿರಿಗಳಿರ್ಬೋದು, ಇನ್ನೊಂದ್ಸಲ 25 ಶಾಹಿರಿ ತನಕ ತಗೊಂಡು ಹೋಗ್ತಾರೆ. ಅದು ಆಯಾ ಕವಿಗಳ
ಭಾವನೆಯನ್ನ, ಅವರ ಒಂದು ತರ್ಕವನ್ನು ಅವಲಂಬಿಸಿರ್ತದೆ. ಈ ಮೊದಲನೇ ಈ ಪಂಕ್ತಿ ಏನಿದೆ ಅಥವಾ ಈ ಮೊದಲನೇದು ದ್ವಿಪದಿ ಏನಿದೆ, ಆ ದ್ವಿಪದಿಯನ್ನ ನಾನು ಈ ರೀತಿಯಾಗಿ ಕನ್ನಡದಲ್ಲಿ ಭಾವಾಂತರ ಮಾಡಿದೆ, ರೂಪಾಂತರ ಮಾಡಿದೆ. ಬಲು ಹತ್ತಿರ ಹೋಗಿ ಕಂಡಿರುವೆ ಬದುಕನ್ನು ನಾನು, ಬಲು ಹತ್ತಿರ ಹೋಗಿ ಕಂಡಿರುವೆ ಬದುಕನ್ನು ನಾನು, ಎಲ್ಲ ಮುಖಗಳು ವಿಚಿತ್ರ ಕಂಡೆ, ಎಲ್ಲ ಮುಖಗಳು ವಿಚಿತ್ರ ಕಂಡೆ, ಇದ್ದುದನ್ನು ನಾನು. ಇಲ್ಲೇ ಬದುಕನ್ನು ನಾನು, ಇದ್ದದ್ದನ್ನು ನಾನು, ಬದುಕನ್ನು ಇದ್ದದ್ದನ್ನು ಇದೇನಾಗ್ತಿದೆ, ಇದು ಕಾಫಿ ಆಗ್ತಿದೆ. ನಾನು ನಾನು ಏನಂತ ಬರ್ತಿಲ್ಲ, ಇದು ಪ್ರದೀಪ್ ಬರ್ತಿದೆ. ಇಲ್ಲಿ ನೋಡಿ, ಶಾಹಿರ್ ಅವರದ ಈ ಮಾತ್ರಿಕೆಗಳ ಲೆಂತ್ ಏನಿದೆ ಅದು 14 ಮಾತ್ರೆಗಳ ಉಚ್ಚಾರಾಕ್ಷರಗಳಿದೆ. ಮೊದಲೇ ಲೈನು 16 ಅಕ್ಷರ ಇದೆ, ಎರಡನೇ ಲೈನು 16 ಅಕ್ಷರ ಇದೆ. ನಾನು ಮಾಡಿದಂತಹ ರೂಪಾಂತರದಲ್ಲಿ ಮೊದಲೇ ಲೈನು 17 ಉಚ್ಚಾರಾಕ್ಷರಗಳಿವೆ, ಎರಡನೇ ಲೈನು 17 ಉಚ್ಚಾರಾಕ್ಷರ ಇವೆ. ಇನ್ನ ಈ ಗಜಲದ ಎರಡನೇ ಶೇರನ್ನ, ಗಜಲದ ಎರಡನೇ ಶೇರನ್ನ ಈ ರೀತಿಯಾಗಿ ಶಾಹಿರ್ ಅವರು ಪ್ರೆಸೆಂಟ್ ಮಾಡ್ಯಾರ. ಐ ರೂಹೆ ಅಸ್ರ, ಐ ರೂಹೆ ಅಸ್ರ ಜಾಗ್, ಐ ಹೆ ರೂಹ ಅಸ್ರ ಜಾಗ್, कहां सो रहे तू, ऐ रूहे अस्र जाग, कहां सो रहे तू, आवाज दे रहे हैं पैगंबर सलीब से, आवाज दे रहे हैं पैगंबर सलीब से. ಇದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿದ್ದೇನೆ. ಓ ಆತ್ಮನೇ ಏಳು, ಎದ್ದೇಳು, ಎಲ್ಲಿ ಮಲಗಿರುವೆಯಾ, ಆತ್ಮನೇ ಏಳು, ಎದ್ದೇಳು, ಎಲ್ಲಿ ಮಲಗಿರುವೆಯಾ, ಕಂಡೆ ಭ್ರಾಂತಿ ದೂತನು ಧ್ವನಿ, ಎತ್ತಿ ಕರೆದನು ನಾನು, ಎತ್ತಿ ಕರೆದನು ನಾನು. ಇಲ್ಲಿ ಕರೆದನು ಇದೇನಿದೆ, ಇದು ಕಾಫಿಯಾ ಇದೆ ಮತ್ತು ನಾನು ರದೀಫ್ ಇದೆ. ಇಲ್ಲಿ ಎರಡನೇ ಶೇರ್ನಲ್ಲಿ ಎರಡನೇ ಲೈನ್ದಲ್ಲಿ ಕಾಫಿಯಾ ಮತ್ತು ರದೀಫ್ ಮುಂದುವರಿತಾವೆ. ಕಾಫಿಯಾ ಯಾವಾಗಲೂ ರದೀಫ್ ಒಂದು ಜೀವಾಳಿದ್ದಂಗ, ಇದೇ ಒಂದು ಲಯ, ಮುಂದಿಂದು ಪ್ರಾಸ. ಅದಕ್ಕೆ ಪ್ರಾಸಕ್ಕೆ ಮಹತ್ವ ಬರಬೇಕಾಗಿದ್ರೆ ಈ ರದೀಪ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಇನ್ನು ಮುಂದುವರೆದು ಶಾಹಿರರ ಸದರಿ ಗಜಲದ ಮೂರನೇ, ಶಾಹಿರರ ಅದೇ ಗಜಲದ ಈ ಮೂರನೇ ದ್ವಿಪದಿಯನ್ನು ನೋಡೋಣ. इस रंगती हयात का कब तक उठाए बाप, इस रंगती हयात का कब तक उठाए बाप, बीमार अब उलझने लगे हैं, बीमार अब उलझने लगे हैं ताबीब से. ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿರುವೆ. ಈ ರಂಗಿನ ಜೀವಭಾರ ಎಲ್ಲಿತನ ಎಷ್ಟು ಹೊರದು, ಈ ರಂಗಿನ ಜೀವಭಾರ ಎಲ್ಲಿತನ ಎಷ್ಟು ಹೊರದು, ಕಂಡೆ ವೈದ್ಯನಿಂದ ರೋಗ ಉಲ್ಬಣ ಆಗುವುದನ್ನು ನಾನು, ಕಂಡೆ ವೈದ್ಯನಿಂದ ರೋಗ ಉಲ್ಬಣ ಆಗುವುದನ್ನು ನಾನು. ಇಲ್ಲಿ ಉರ್ದುದಲ್ಲಿ ಏನಿದೆಯಲ್ಲ, ಹೈ ತಾಬೀಬಸ್ ಅನ್ನೋದು, ಹೈ ಏನಿದೆ ಅದು ಕಾಫಿಯಾ ಇದೆ, ತಬೀಬ್ಸ್ ಏನಿದೆ ಅದು ರದೀಫ್ ಇದೆ. ಇನ್ನು ಕನ್ನಡದಲ್ಲಿ ಆಗುವುದನ್ನು ಅದು ಕಾಫಿಯಾ ಇದೆ, ನಾನು ಇದು ರದೀಫ್ ಇದೆ. ಇನ್ನ ಇದೇ ಒಂದು ಗಜಲದ ಮುಂದಿನ ದ್ವಿಪದಿಯನ್ನ ತಮ್ಮ ಮುಂದೆ ನಾನು ಹಾಜರುಪಡಿಸ್ತೇನೆ. ಶಾಹಿರರು ತಮ್ಮ ಈ शेरದಲ್ಲಿ ಹೇಳ್ತಾರ, हर गाम पर है मुझमें उश्क मुंतजिर, मुझमें उश्क मुंतजिर, मक्तल की राह मिलते हैं, मख्तल की राह मिलते हैं, हुए हबीब से, हुए हबीब से. ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿರುವೆ. ಎತ್ತ ನೋಡಿದಲ್ಲಿ ಹರಡಿದೆ
ಪ್ರೇಮಗಳ ಕೂಟವು. ಎತ್ತ ನೋಡಿದಲ್ಲಿ ಹರಡಿದೆ ಪ್ರೇಮಗಳ ಕೂಟವು. ಕಂಡೆ ರಣಧಾರಿ ಪ್ರಿಯಳ ಓಣಿ ಕೂಡುವುದನ್ನು. ಕಂಡೆ ರಣಧಾರಿ ಪ್ರಿಯಳ ಓಣಿ ಕೂಡುವುದನ್ನು ನಾನು. ಇಲ್ಲಿ ಕೂಡುವುದನ್ನು ಏನಿದೆ, ಇದು ಕಾಫಿಯ ಇದೆ, ನಾನು ಅನ್ನೋದು ಇದು ಪ್ರತೀಫ್ ಇದೆ. ಸಾಹಿರರ ಗದಲದ ಕೊನೆಯ ಶೇರ್ ಅಂದ್ರೆ ಮಕ್ತಾದಲ್ಲಿ ಈ ರೀತಿಯಾಗಿ ಅವರು ಹೇಳ್ತಾರ, ಇಸ್ तरह जिंदगी ने दिया है, इस तरह जिंदगी ने दिया है हमारा साथ, इस तरह जिंदगी ने दिया है हमारा साथ, जैसे कोई निभा रहा है रखीब से, जैसे कोई निभा रहा है रखीब से. ಇಲ್ಲಿ ಇದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿರುವೆ. ಹೀಗೆ ಈ ಜೀವನವು ನಮಗೆ ಜೊತೆ ನೀಡಿದೆ, ಹೀಗೆ ಈ ಜೀವನವು ನಮಗೆ ಜೊತೆ ನೀಡಿದೆ. ಕಂಡೆ ಅಪರಿಚಿತನಂತೆ ನಿರ್ವಹಿಸಿದ್ದನ್ನು ನಾನು, ಕಂಡೆ ಅಪರಿಚಿತನಂತೆ ನಿರ್ವಹಿಸಿದ್ದನ್ನು ನಾನು. ಇದು ಇಲ್ಲಿವರೆಗೆ ನಾವು ಈ ಸಾಹಿರರ ಗಜಲ ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಹೇಳಿದಂತಹ ಗಜಲ್ನ ಮತ್ತು ಅದನ್ನೇ ನಾವು ಯಾವ ರೀತಿಯಾಗಿ ನಾನು ಅದನ್ನೇ ರೂಪಾಂತರ ಮಾಡಿದ್ದನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿರುತ್ತೇನೆ. ಈಗ ನಾನು ತಮ್ಮ ಮುಂದೆ ನಾನು ರಚಿಸಿದಂತಹ ಕನ್ನಡ ಗಜಲನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ನನ್ನ ಕನ್ನಡದ ಗಜಲ್ದು ಉಚ್ಚಾರಾಕ್ಷರಗಳ ಒಂದು ಉದ್ದಳತೆ ಎಷ್ಟಿದೆ ಅಂದ್ರೆ 20 ಉಚ್ಚಾರಾಕ್ಷರಗಳಿದೆ. 20 ಉಚ್ಚಾರಾಕ್ಷರದ 2 ಪಂಕ್ತಿಗಳದು. ಅದರ ಮೊದಲನೇದು ಮಲ್ತ. ಬಲ್ಲೆನು ಜಗತ್ತನ್ನು ಬಹಳ ಹತ್ತಿರದಿಂದ ಅಷ್ಟೇ ಜೀವನ, ಬಲ್ಲೆನು ಜಗತ್ತನ್ನು ಬಹಳ ಹತ್ತಿರದಿಂದ ಅಷ್ಟೇ ಜೀವನ, ನಮ್ಮೆಲ್ಲರೂ ಕಂಡರು ಅಪರಿಚಿತರಂತೆ ಇಷ್ಟೇ ಜೀವನ, ನನ್ನವರೆಲ್ಲರೂ ಕಂಡರು ಅಪರಿಚಿತರಂತೆ ಇಷ್ಟೇ ಜೀವನ. ಎರಡನೇ ದ್ವಿಪದಿ, ಚಿರನಿದ್ರೆಗೆ ಜಾರುವ ಮುನ್ನ ಕಾಲ ತಿಳಿಯಲೇನಿದೆ ಇನ್ನು, ಎಚ್ಚೆತ್ತರೂ ಫಲ ನೀಡದ ಕರ್ಮ, ನೀರುಗುಳಿ ಅಷ್ಟೇ ಜೀವನ. ತಳಕು ಹೊಳಪು ಭಾರ ಹೊತ್ತು ನಡೆಯುವುದೆಷ್ಟು ಯಾವ ಕಡೆ, ಬೇಲಿಯ ಎದ್ದು ಹೊಲ ಮೇದ ವ್ಯವಹಾರಗಳು ಕಷ್ಟೇ ಜೀವನ. ಮನಸ್ಸಿನ ಆಕರ್ಷಣೆ ಕಾಲುವೆಗೆ ಬಿದ್ದ ಪ್ರೇಮಿಗಳ ರಾಶಿ, ಗೆದ್ದ ಸೋತ ಪ್ರೇಮಿಗಳ ಕಾಡದಾರಿ, ಕೂಡುವುದು ಕಷ್ಟೇ ಜೀವನ. ಪ್ರೇಮ ಮಾಡಿದ ಖುಷಿ ಎಲ್ಲ ಏಳು ಬೀಳುಗಳ ದಾರಿ ಅರ್ಜುನ, ಪ್ರೇಮ ಮಾಡಿದ ಖುಷಿ ಎಲ್ಲ ಏಳು ಬೀಳುಗಳ ದಾರಿ ಅರ್ಜುನ. ಈಜು ಮನಸ್ಸಿದೆ ನೆಲೆ ಇಲ್ಲದ ಜಲರಾಶಿ, ಕಷ್ಟೇ ಜೀವನ. ತಮ್ಮೆಲ್ಲರಿಗೂ ಧನ್ಯವಾದಗಳು. ತಮಗೆ ಈ ಒಂದು ನನ್ನ ಪ್ರಯತ್ನ ಏನಿದೆ ಸಾಹಿರರ ಗಜಲನ್ನು ತಮ್ಮ ಮುಂದೆ ಪ್ರಸ್ತಾವಪಡಿಸುವುದು ಉರ್ದುದಲ್ಲಿ, ಅದರ ಭಾವಾಂತರ, ರೂಪಾಂತರ ಮತ್ತು ಸ್ವರಚಿತ ಗಜಲನ್ನು ತಮ್ಮ ಮುಂದಿಟ್ಟೇನೆ. ತಮಗೆ ಇಷ್ಟ ಬಂದಿತ್ತಂದ್ರೆ ತಾವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಸಾಹಿರರ ಗಜಲನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮಿಂದ ಪ್ರಸ್ತಾವ ಮಾಡುತ್ತೇನೆ. ವಂದನೆಗಳು.